ದೈವಾನುಗ್ರಹ ಭಕ್ತ ಪ್ರಿಯರಿಗೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಈ ಬ್ರಹ್ಮಾಂಡ ಲೋಕದಲ್ಲಿ ಶನಿ ಪ್ರಭಾವ ಮತ್ತು ನವದುರ್ಗ ಮಹಾಯಾಗದ ವಿಚಾರಗಳು. ಇಂಥ ಒಂದು ವಿಶೇಷವಾಗಿರತಕ್ಕಂಥ ಈ ಕಾರ್ಯಕ್ರಮ ಪ್ರತಿ ಶನಿವಾರದಂದು ಅನುಗ್ರಹಪೂರ್ವಕವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಈ ಶನೈಶ್ಚರನ ಪ್ರಭಾವಗಳನ್ನು ಬಹಳಷ್ಟು ವಿಚಾರಪೂರ್ವಕವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕು. ನಾವು ಸೂಕ್ಷ್ಮವಾಗಿ ಗಮನಿಸೋದು ಅಂದ್ರೇನು? ಪ್ರತಿಯೊಬ್ಬ ಮನುಷ್ಯನಿಗೂ ಈ ಶನಿ ಕಾಟ ತಪ್ಪಿದ್ದಿಲ್ಲ. ಅಯ್ಯೋ ಶನೇಶ್ವರನ ಕಾಟನಾ ರಾಮ ಅಂತಾರೆ. ಕೆಲವರಿಗೆಲ್ಲ ಜನ್ಮ ಶನಿ, ಜೀವನ ಪರ್ಯಂತ ನಾನೇನಾದರೂ ಶನಿ ಜೊತೆನೇ ಇದ್ಬಿಟ್ಟಿದ್ದೀನಾ ಅಂತ ಕೆಲವರು. ಹೆಂಗಸರು ಕೆಲವರು ಬಾಯಿ ಮಾತಿಗೆ ಶನಿನೇ ಕಟ್ಕೊಂಡ್ಬಿಟ್ಟಿದ್ದೀನೇನೋ ಅನ್ನೋ ರೀತಿಯಾಗಿ ಆಡ್ತಾರೆ. ಪ್ರತಿಯೊಬ್ಬರಿಗೂ ಅಂಥ ಒಂದು ಶನೇಶ್ವರನ ಪರನಂಬಿಕೆ, ಜೀವನಂಬಿಕೆ ಎಲ್ಲವೂ ಒಳ್ಳೆಯದು ಅಥವಾ ಕೆಟ್ಟದು ಎರಡೂ ಆಗ್ತಾ ಇರುತ್ತೆ. ಇಂಥದ್ರಲ್ಲಿ ನಾವುಗಳು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಬಹಳಷ್ಟು ತಿಳ್ಕೋಬೇಕು. ಸಂಕ್ಷಿಪ್ತಪೂರ್ವಕವಾಗಿ ಕೆಲವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೋದ ವಾರದಲ್ಲಿ ತಮಗೆಲ್ಲರಿಗೂ ತಿಳಿಸ್ಕೊಟ್ಟ ಹಾಗೆ ಅವನವನ ಕ್ಷೇತ್ರದಲ್ಲಿ ನೀವು ಮಾಡಬೇಕಾದ್ದು ಏನು, ಮಾಡಬಾರ್ದಾದ ಏನು ಅಂತ ವಿಚಾರಗಳಲ್ಲಿ ಮೊದಲನೇದಾಗಿ ಹೇಳಿದ್ದೇನು, ಯಾವ ಕಾಲಕ್ಕೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಹಾಕೋಬೇಡಿ ಅಂತ. ಇದರಲ್ಲಿ ತಿರುನಲ್ಲಾರು ಮಹಾಕ್ಷೇತ್ರದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯದಾಗಿ ಬರ್ತಕ್ಕಂಥ ವಿಚಾರಗಳಲ್ಲಿ ಶನೇಶ್ವರನ ಪರನಂಬಿಕೆಯನ್ನು ಇಟ್ಕೋಬೇಕು. ಈ ನಂಬಿಕೆ ಅಂದ್ರೇನು? ಶನೇಶ್ವರನು ಶನಿ ಮತ್ತು ಈಶ್ವರ ಅಲ್ವೇ ಅಲ್ಲ. ಶನೈಶ್ಚರ ಅಂದರೆ ಶನೈ ಅಂದರೆ ಮೆತ್ತಗೆ, ಚರ ಅಂದರೆ ಹೊರಡೋನು. ಈ ಮೆತ್ತಗೆ ಹೊರಡತಕ್ಕಂಥ ಈ ಶನೇಶ್ವರನು ತಿರುನಲ್ಲಾರು ಕ್ಷೇತ್ರದಲ್ಲಿ ನಳದಮಯಂತಿಗೆ ವಿಶೇಷವಾಗಿ ನಳನು ಆ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಜಂಬು ಕೇಶವರ, ಅದಕ್ಕೆ ಜಂಬು ಕೇಶವರ ಅಂತಕ್ಕಂಥದ್ದು ಮಹಾರಾಜನ ಸ್ವರೂಪದಲ್ಲಿ ಪರಮೇಶ್ವರ. ಈ ಒಂದು ಕೇಶವರ ಅನುಗ್ರಹದಲ್ಲಿ ಆ ಕ್ಷೇತ್ರಕ್ಕೆ ಕಾಲಿಟ್ಟಾಗ ತಿರು ನಡಂಗಲಂ ಅಂದರೆ ಪರಭಾಗದಲ್ಲಿ ಅವನು ಜರುಗ್ಬಿಟ್ಟ. ನಡಂಗಲಂ ಅಂದರೆ ಹೊರಟ ಅಂತ. ಶನಿ ಆ ನಳನ ಒಳಭಾಗದಲ್ಲಿ ಸೇರಿದಾಗ ಶನಿ ಅಲ್ಲಿಂದ ಹೊರಟ ಅಂತ. ಹೊರಟ ತಕ್ಷಣ ಏನಾಯಿತು? ವಿಶೇಷವಾಗಿ ಶನಿ ದೇಹದಲ್ಲಿದ್ದವನು, ಪ್ರವಾಹಪೂರ್ವಕವಾಗಿ ಹರಿತಾ ಇದ್ದವನು, ಇವನಿಗೆ ಕೊಟ್ಟಷ್ಟು ಕಾಟ ಇಡೀ ಜಗತ್ತಲ್ಲಿ ಎಲ್ಲೂ ಕೊಟ್ಟಿಲ್ಲ. ಅದಕ್ಕೆ ಶನಿ ಪ್ರಭಾವದ ಕಥೆಗಳಲ್ಲಿ ಶನಿ ಸ್ಮರಣೆಯಲ್ಲಿ ಮಾಡಿಕೊಂಡಾಗ ನಾವುಗಳು ನೋಡ್ತಾ ಬರ್ಬೋದು. ನಳದಮಯಂತಿ ಕಥೆ ಇದ್ದೇ ಇರುತ್ತೆ. ನಳ ಮತ್ತು ದಮಯಂತಿ ಕಟ್ಟ ಕಾಡು, ಕಷ್ಟಗಳನ್ನು ಯಾವ ಕಾಲಕ್ಕೂ ಸರಿಗೆ ಪರಿವರ್ತನೆ ಆಗೋದಿಲ್ಲ. ಸರಿಯಾಗಿ ಪರಿವರ್ತನೆ ಆಗದೇ ಇರತಕ್ಕಂಥದ್ರಲ್ಲಿ ಇವನೇನು ಮಾಡ್ತಾನೆ? ಶನಿ ಬೆನ್ನು ಎಗಲೇ ಇರದ ಅಂದರೆ ಹಾವಿನ ಸ್ವರೂಪದಲ್ಲಿ ಕಾಣಿಸ್ತಿದ್ದ, ಕುಜನ ಸ್ವರೂಪದಲ್ಲಿ ಹಕ್ಕಿಯ ಸ್ವರೂಪದಲ್ಲಿ ಕಾಣಿಸ್ತಿದ್ದ, ರಣಹದ್ದಿನ ಸ್ವರೂಪದಲ್ಲಿ ಕಾಣಿಸ್ತಿದ್ದ, ಅಂದರೆ ಮೃತ್ಯುವಾಗಿ ಕಾಣಿಸ್ತಿದ್ದ. ಯಾವ ಕಾಲಕ್ಕೂ ಜೀವನ ಮುಂದಕ್ಕೆ ಸಾಗೋದಿಲ್ವೇನೋ ಅಂಥೇಳಿ ಮುಳ್ಳಿನ ರೂಪದಲ್ಲಿ ಹಳ್ಳವಾಗಿ ಕಾಣಿಸ್ತಿದ್ದ. ಈ ಶನಿ ಕಾಗೆಯ ರೂಪದಲ್ಲಿ ಬಂದಾಗ, ಅಂದರೆ ಶನಿ ಪ್ರಭಾವದಲ್ಲಿ ಕಾಗೆ ಅಂತ ಕಾಕವಾಹನ ಬಂದು ಶನಿಗೆ ವಾಹನವಾಗಿರತಕ್ಕಂಥ ವಿಚಾರ. ತಿರುನಲ್ಲಾರಲ್ಲಿ ಮಹಾರಾಜನ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಅವನಿಗೆ ದೋಷಗಳನ್ನು ಪರಿಹಾರ ಮಾಡತಕ್ಕಂಥವನು ಶನೇಶ್ವರ. ತಾಯಿ ಜೊತೆಗೆ ಒಡನಾಟ. ಸಮುದ್ರ ಮಥನಾದೇವಿ ಅಂದರೆ ಅಲ್ಲಿ ನಾವು ಹತ್ತಿರದಲ್ಲಿ ಏನಾಗ್ತೀವಿ, ಸಮುದ್ರದಲ್ಲಿ ಮಥನವನ್ನು ಮಾಡಿದ ಮೇಲೆ ಶನೇಶ್ವರನ ತಾಯಿ ನೀಲಾದೇವಿಯ ಸ್ವರೂಪದಲ್ಲಿ ಪರಿವರ್ತನೆ ಆಗ್ತಾ ಹೋಯಿತು. ಈ ನೀಲಾದೇವಿ ಅವಳ ತಾಯಿಯ ಛಾಯಾದೇವಿಯ ಸ್ವರೂಪದಲ್ಲಿ ಪರಿವರ್ತನೆ ಆದಾಗ ನೀಲಾದೇವಿಗೂ ಛಾಯಾದೇವಿಗೂ ಇರತಕ್ಕಂಥ ಒಂದು ವೈಷಮ್ಯ. ಈ ವೈಷಮ್ಯ ಹೇಗೆ ಅಂದರೆ ನೀಲವರ್ಣ, ಅದಕ್ಕೆ ನೀಲಾಂಜನ ಸಮಾಭಾಸಂ, ಸಮವಾಗಿರ್ತಕ್ಕಂಥವನು ಸಮಾಭಾಸನಾಗಿರ್ತಕ್ಕಂಥ ಇಬ್ಬರು ಹೆಂಡತಿರು. ಅದರಲ್ಲಿ ನೀಲವರ್ಣ, ಅದಕ್ಕೆ ನೀಲವೇಣಿ ಅಂತ ಕರೀತಾರೆ. ಆ ನೀಲವೇಣಿ ಆಗಿರ್ತಕ್ಕಂಥವಳು ಮೊದಲನೇ ಹೆಂಡತಿ. ಎರಡನೇದಾಗಿ ಮಂದ ಅಂತಕ್ಕಂಥವ್ರು, ಈ ಮಂದ ಅಂತಕ್ಕಂಥ ಎರಡನೇ ಹೆಂಡತಿ. ಇವರಿಬ್ಬರಿಗೆ ನೀಲಾದೇವಿಯಾಗಿರ್ತಕ್ಕಂಥ ನೀಲವೇಣಿ ಬಂದು ಹೆಂಡತಿ, ನೀಲಾದೇವಿ ಬಂದು ತಾಯಿ, ಮೊದಲಾಗಿರ್ತಕ್ಕಂಥ ತಾಯಿ. ಆ ಛಾಯಾದೇವಿ ಆಗಿದ್ದು ಯಾವಾಗ ಅಂದರೆ ಕತ್ತಲನ್ನ ಕವದಾಗ ಸೂರ್ಯನಿಂದ ಹೊರಟೋಗ್ತಾಳೆ ಆ ಛಾಯಾದೇವಿ. ಛಾಯಾದೇವಿ ಅಂದರೆ ನೆರಳಾಗಿರ್ತಕ್ಕಂಥ ಶನೇಶ್ವರನಿಗೆ ಕಪ್ಪು, ಅದಕ್ಕೋಸ್ಕರ ಅವನಿಗೆ ಅವತ್ತೆಲ್ಲ ಬೇಜಾರು. ಡಿಪ್ರೆಷನ್ ಪ್ಲಾನೆಟ್ ಅಂತ ಕರಿತೀವಿ. ಅದಕ್ಕೆ ಶನಿ ಯಾವತ್ತು ಚಂದ್ರನ ನೋಡ್ತಾನೋ, ನೀರಿನಲ್ಲಿರ್ತಾನೋ, ಅಥವಾ ಶನಿ ಯಾವ ಕಾಲಕ್ಕೂ ತನ್ನನ್ನು ತಾನೇ ನೋಡ್ತಾನೋ, ಅಂದರೆ ಶನಿ ಲಗ್ನದಲ್ಲೇ ಕೂತ್ಕೊಂಡು ಶನಿ ಸ್ಥಾನವನ್ನು ಅವನು ಅಕಸ್ಮಾತ್ ಕುಂಭ ಲಗ್ನದಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನ ಜಾಗನ ಅವನೇ ನೋಡ್ತಾನೆ. ಅಂದರೆ ಚರಾಚರದಲ್ಲಿ ಹೊರಡ್ತಾ ಬಂದಾಗ ಗೋಚಾರದಲ್ಲಿ ಅಕಸ್ಮಾತ್ ಶನಿ ಸಿಂಹರಾಶಿಗೆ ಬರೋದು ಅಥವಾ ಕರ್ಕರಾಟಕ ರಾಶಿಯಲ್ಲಿ ಚಂದ್ರನ ಮನೆಯಲ್ಲೇ ಕೂತ್ಕೊಳ್ಳೋದು, ತನ್ನ ಮನೇನು ತಾನೇ ನೋಡ್ತಾ ಇದ್ದಾಗ, ತನ್ನನ್ನು ತಾನೇ ನೋಡಿಕೊಂಡಾಗ ಬಹಳ ಡಿಪ್ರೆಷನ್. ಇಂಥವರಿಗೆ ಅಕಸ್ಮಾತ್ ಜಾತಕ ಫಲಗಳಲ್ಲಿ ಏನಾದರೂ ಶನಿ ಜೊತೆ ಚಂದ್ರ ಅಥವಾ ಶನಿನ ಚಂದ್ರ ನೇರವಾಗಿ ನೋಡ್ತಾ ಇರೋದು, ಅಥವಾ ವಕ್ರದೃಷ್ಟಿಯಲ್ಲಿ ಚಂದ್ರನ ಶನಿ ಇಬ್ಬರು ಒಟ್ಟಿಗೆ ನೋಡ್ತಾ ಇದ್ದ ಸಮಯದಲ್ಲಿ ಶನಿ ಸ್ಥಾನವನ್ನು ಚಂದ್ರ ನೋಡೋದಾಗಲಿ ಅಥವಾ ಚಂದ್ರ ಸ್ಥಾನವನ್ನು ಶನಿ ನೋಡೋದಾಗಲಿ, ಇದೆಲ್ಲದಕ್ಕೂ ಕಾರಣರೂಪ ಏನಂದರೆ ಹುಚ್ಚರಾಗೋಕ್ಕೆ ಅವಕಾಶ, ಸೈಕಲಾಜಿಕಲ್ ಎಫೆಕ್ಟ್ ಆಗೋ ಅವಕಾಶ, ಇಲ್ಲ ಹಠಮಾರಿಗಳಾಗೋ ಅವಕಾಶ, ಅಥವಾ ಜೀವನದಲ್ಲಿ ಯಾವ ಕಾಲಕ್ಕೂ ನೆಮ್ಮದಿನೇ ಇಲ್ಲದೆ ಇದ್ದ ಹಾಗೆ ಅವ್ರಿಗೆ ಅವರೇ ಅಳ್ಕೊತಾ ಇರೋ ಸ್ವಭಾವ. ಈ ರೀತಿಯಾಗಿ ನಡೀತಕ್ಕಂಥ ಎಲ್ಲ ದೋಷಗಳಿಗೆ ಪರಿಹಾರ ಕೊಡೋದೇ ನಾವುಗಳು ತಿರುನಲ್ಲಾರು ಅಂತೀವಿ. ತಿರುನಲ್ಲಾರು ಕ್ಷೇತ್ರದಿಂದ ಪರಿವರ್ತನೆ ಆಗಿ
ಅವನ ದೋಷಗಳನ್ನೆಲ್ಲ ಕಳ್ಕೊಂಡು ನಾವು ಎಲ್ಲಿಗೆ ಬರ್ತೀವಿ? ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ಬರ್ತೀವಿ, ಚಿದಂಬರಕ್ಕೆ. ಆ ಚಿದಂಬರಕ್ಕೆ ಬಂದು ಪರಮೇಶ್ವರನ ನಟರಾಜನ ದರ್ಶನ ಪಡೆದೇ ಶನೇಶ್ವರನ ಯಾವತ್ತು ಪ್ರತಿ ಶನಿವಾರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ನಾವೇನು ಹೇಳಿದ್ವಿ? ಚಂದ್ರ ಕ್ಷೇತ್ರಕ್ಕೆ ಹೋಗಬೇಕು. ಮನಸ್ಸೋ ಜಾಯದ ಚಂದ್ರ ಅಂದರೆ ಆಚಾಲಪುರಂ. ಇಲ್ಲಿಂದ ಆಚಾಲಪುರಕ್ಕೆ ಬಂದು ಆಚಾಲಪುರದಲ್ಲಿ ನಮಸ್ಕರಿಸಿ ಅಲ್ಲಿಂದ ನಾವುಗಳು ಏನು ಮಾಡಬೇಕು? ಶನಿ ಶಿಂಗ್ನಾಪುರ್ಗೆ 48 ದಿವಸಗಳ ಒಳಗೆ ಶನಿ ದರ್ಶನವನ್ನು ಮಾಡಬೇಕು. ಈ ಶನಿ ದರ್ಶನವನ್ನು ಮಾಡತಕ್ಕಂಥ ವಿಚಾರಗಳು ವಿಮಯ ಎಲ್ಲವೂ ಹೀಗೆಯೇ ಸಾಗಬೇಕು ಅಂತ ಹೇಳುತ್ತೆ. ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯ ಮನೆಯಿಂದ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಮಗೆ ಶನಿಕಾಟ ಇದೆಯಾ ಇಲ್ಲವಾ ಅಂತ ಫಸ್ಟ್ ತಿಳ್ಕೊಬೇಕು. ಶನಿಕಾಟ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕು? ನೀವುಗಳು ಪ್ರತಿಯೊಬ್ಬನು ಅಕಸ್ಮಾತ್ ಜೀವನದಲ್ಲಿ ಜಾರ್ ಬೀಳ್ತೀರ, ಜಾರ್ ಎಲ್ಲೋ ಒಂದು ಕಡೆ ಬೀಳ್ತೀರ. ಆದರೆ ಶನಿ ಈಗ ತಾನೇ ಜಾರ್ ಬೆಳೆಸ್ದಂದ್ರೆ ನೀರಲ್ಲಿ ಯಾವತ್ತು ಜಾರ್ತಿರೋ, ಅಂದರೆ ಮನೆ ಒಳಗೆ ಅಕಸ್ಮಾತ್ ನೀರಿದ್ದಾಗ ಸೋಪೇ ಇರಲ್ಲ, ನೀರು ಸಡನ್ನಾಗಿ ಜಾರ್ ಬೀಳ್ತೀರ, ಅಥವಾ ಸ್ನಾನ ಮಾಡೋ ಸಮಯದಲ್ಲಿ ಜಾರ್ ಬೀಳ್ತೀರ, ನೀರಿನಲ್ಲೇ ಜಾರ್ ಬೀಳಬೇಕು, ಬೇರೆ ಕಡೆ ಅಲ್ಲ. ಅಥವಾ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿರ್ತೀರಾ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಥವಾ ಹೊಲದಲ್ಲಿರ್ತೀರಾ, ಅಥವಾ ಯಾವುದೋ ಒಂದು ಜಾಗದಲ್ಲಿ ಕೊಚ್ಚೆ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ, ದಾಟ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಜಾರ್ತೀರ, ದಢಾರ ಅಂತ ಜಾರ್ತೀರ. ಇಂಥ ಒಂದು ಜಾರಿಕೆ ನೀರಲ್ಲೇ ಆದರೆ ಓಹೋ ಶನಿ ಜೊತೆ ಚಂದ್ರ ಬಂದುಬಿಟ್ಟಿದ್ದಾನೆ, ಆಲ್ರೆಡಿ ಪ್ರಾರಂಭ ಆಗೋಗಿದ್ದಾನೆ, ಮನಸ್ಸಿನ ಮೇಲೆ ಪ್ರಭಾವ ಶುರು ಮಾಡ್ತಾನೆ. ಇದೆಲ್ಲ ನಿಮಗೆ ಮೊದಲನೇ ಸೂಚನೆಗಳು. ಈ ಸೂಚನೆಗಳು ಯಾವತ್ತು ಬರುತ್ತೋ ಆ ದಿನ ವಿಶೇಷವಾಗಿ ನೀರಿನಿಂದ ಆಗತಕ್ಕಂಥ ಅನಾಹುತಗಳಲ್ಲಿ ಮೊದಲನೇದಾಗಿ ಚಂದ್ರ, ಅಂದರೆ ಚಂದ್ರನಿಗೆ ಗೋಚಾರಕ್ಕೆ ಬಂದುಬಿಟ್ಟ. ನೀವು ಜ್ಞಾಪಕ ಇಟ್ಕೋಬೇಕು. ಅಕಸ್ಮಾತ್ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತೀರ, ಸ್ಕಿಡ್ ಆಗಿ ಬೀಳ್ತೀರ, ಯಾವನ್ನೂ ಗುದ್ದಿರಲ್ಲ, ಎಲ್ಲೋ ಆಯಿಲ್ ಇರುತ್ತೆ, ಸಡನ್ನಾಗಿ ತಿರುಗ್ತೀರ, ಅಥವಾ ಮರಳಿರುತ್ತೆ, ಮರಳಲ್ಲಿ ತಿರುಗ್ತೀರ, ಗಾಡಿ ಘರ್ರಂತ ಹೋಗಿ ದಡಾರಂತ ಬೀಳ್ಬೋದು, ಅಥವಾ ಜಾರ್ಬೋದು, ಏನೂ ಆಗದೆ ಇದ್ದ ಹಾಗೆ ತಪ್ಪಿಸ್ಕೋಬೋದು. ಆದರೆ ಈ ಜಾರಿಕೆ ಆಗೋದು ರಾಹು ಜೊತೆ ಶನಿ ಇದ್ದ ಹಾಗೆ. ಇದಾದ ಮೇಲೆ ಸೂರ್ಯನ ಕಾಂತಿಗಳು ಕಮ್ಮಿ ಆಗ್ತಕ್ಕಂಥ, ರಾತ್ರಿಯ ಸಾಯಂಕಾಲ ಆಗ್ತಾ ಹಿಂಗೆ ನೋಡ್ತಾ ಇದ್ದಾಗ ಹೀಗೆ ಕಣ್ಮುಚ್ತಾ ಇರೋದು, ಸ್ವಲ್ಪ ಹೊತ್ತು ಕೂತ್ಕೊಂತಾ ಇರ್ತೀರ, ಏನೋ ನೋಡ್ತಾ ಇರ್ತೀರ, ತಿರುಗಿ ಹಾಗೇ ಕಣ್ಮುಚ್ಕೊಳ್ಳೋದು. ಅಂದರೆ ಮಪ್ಪುರು ಜಾಸ್ತಿ ಬರ್ತಾ ಇದ್ದಾಗ, ಇವತ್ತು ಯಾವ ಕಾಲಕ್ಕೂ ಆ ಒಂದು ಕಣ್ಣಿನ ಭಾಗಕ್ಕೆ ತೊಂದರೆಗಳಾದಾಗ, ತಲೆನೋವುಗಳು ಸೈನಸ್ ಭಾಗ ಅಂದರೆ ನೀರಿನಿಂದ ಈ ಭಾಗ ಸೇರಿಕೊಂಡಾಗ ಮಾತಾಡ್ತಿದ್ದ ಅಂದ್ಕೊಳ್ಳೋದು, ಆ ಥರ ಬಂದಾಗ ತಲೆಗೆ ಏನಾದರೂ ತೊಂದರೆ ಮಾಡ್ತಾ ಇದ್ದಾನೆ. ಸೊ ಶನಿ ಏನು ಮಾಡ್ತಾನೆ? ರವಿ ಜೊತೆನೇ ಕೂತ್ಕೊಂಡಿದ್ದಾನೆ. ಈ ರವಿ ಜೊತೆ ಕೂತ್ಕೊಂಡಾಗ ಇನ್ನೇನು ತೊಂದರೆಗಳು ಮಾಡ್ತಾನೆ? ಹಿಮ್ಮಡಿ ನೋವು ಕೊಡ್ತಾನೆ. ಆ ಹಿಮ್ಮಡಿಯಲ್ಲಿ ಸಡನ್ನಾಗಿ ಎದ್ದ ತಕ್ಷಣ ನರಗಳೇನೋ ಹಿಡ್ಕೊಂಡಂಗೆ, ಅಲ್ಲಿಗೆ ರವಿ ಜೊತೆನೇ ಚಂದ್ರ ಶನಿ ಎಲ್ಲ ಒಟ್ಟಿಗಿದ್ದಾರೆ. ಚಂದ್ರ ಶನಿ ಒಟ್ಟಿಗಿದ್ದಾಗ ರವಿ ನೇರವಾಗಿ ನೋಡಿದ್ರೆ ಅಮಾವಾಸ್ಯೆ, ಅಂದರೆ ಜೀವನದ ಅಮಾವಾಸ್ಯೆ. ಹೇಗದು ತಿಳ್ಕೋಬೇಕಲ್ಲ? ಕಾಯ್ತಾರೆ ಬಂದು ಹೇಳ್ತೀನಿ.